ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಪ್ರೈಸ್ ದಿ ಲಾರ್ಡ್. ನಾವು ಒಂದು ನಿಮಿಷ ಪ್ರಾರ್ಥಿಸೋಣ, ಕಣ್ಣುಗಳನ್ನು ಮುಚ್ಚೋಣ. ತಂದೆಯಾದ ದೇವರೇ, ಈ ಮುಂಜಾನೆಯ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಈ ಮುಂಜಾನೆಯ ಸಮಯದಲ್ಲಿ ದೇವ ನಮ್ಮ ಒಬ್ಬೊಬ್ಬರನ್ನ ಬಲಪಡಿಸುವುದಕ್ಕಾಗಿ ಸ್ತೋತ್ರ. ನೀವು ಕೊಡುವಂತಹ ಈ ವಾಕ್ಯಗಳಿಗಾಗಿ ಸ್ತೋತ್ರ ಅಪ್ಪ. ಈ ವಾಕ್ಯಗಳನ್ನ ಯಾರೆಲ್ಲ ಕೇಳ್ತಾ ಇದ್ದಾರೋ ಅವರ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡುವ ದೇವರು ನೀವೇ ಆಗಿದ್ದೀರಾ. ಅದಕ್ಕಾಗಿ ಸ್ತೋತ್ರಪ್ಪ. ಈ ಮುಂಚಾನೆ ಸಮಯದಲ್ಲಿ ನಮ್ಮ ಒಬ್ಬೊಬ್ಬರನ್ನ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನೀವು ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರಪ್ಪ. ಈ ಉತ್ತಮವಾದ ದಿನಕ್ಕಾಗಿ ಮತ್ತೊಮ್ಮೆ ನಿಮಗೆ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ಈ ಒಂದು ಮುಂಚಾನೆಯ ಸಮಯದಲ್ಲಿ ದೇವರು ನಮಗೆ ಇನ್ನೊಂದು ಅವಕಾಶವನ್ನ ಒದಗಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ದಿನ ನಾವು ಈ ದೇವರ ವಾಕ್ಯದ ಬಗ್ಗೆ ದೇವರು ನಮ್ಮ ಜೊತೆ ಏನ್ ಮಾತಾಡ್ತಾರೆ ಎಂಬುದಾಗಿ ನಾವು ಕೇಳಿಕೊಳ್ಳೋಣ. ಆದರೆ ಇವತ್ತು ದೇವರು ನಮ್ಮ ಹತ್ರ ಯಾವ ರೀತಿ ಒಬ್ಬ ಮನುಷ್ಯನು ಈ ಲೋಕದಲ್ಲಿ ಹೇಗೆ ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಬೇಕು, ಯಾವ ರೀತಿ ಜೀವಿಸಬೇಕು, ಹೇಗೆ ಜೀವಿಸೋದು ಎಂಬುದಾಗಿ ಈ ಪವಿತ್ರಾತ್ಮರ ಮುಖಾಂತರ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಈ ಪವಿತ್ರಾತ್ಮರು ಯಾರು, ಪವಿತ್ರಾತ್ಮರ ಕೆಲಸಗಳೇನು, ಒಬ್ಬ ಮನುಷ್ಯನ ಜೀವಿತದಲ್ಲಿ ಪರಿಶುದ್ಧಾತ್ಮರು ಮಾಡುವ ಕೆಲಸಗಳ ಏನಿರುತ್ತೆ, ಈ ಪವಿತ್ರಾತ್ಮರು ಯಾರಾಗಿದ್ದಾರೆ, ಈ ಪವಿತ್ರಾತ್ಮರು ಒಬ್ಬ ಮನುಷ್ಯನಲ್ಲಿ ಇದ್ದಾಗ ಆ ಮನುಷ್ಯ ಯಾವ ರೀತಿ ವರ್ತಿಸುತ್ತಾನೆ, ಹೇಗೆ ಜೀವಿಸುತ್ತಾನೆ ಎಂಬುದಾಗಿ ಇವತ್ತು ನಾವು ಈ ವಾಕ್ಯದ ಮುಖಾಂತರ ತಿಳಿದುಕೊಳ್ಳೋಣ. ಪ್ರಿಯರೇ, ಈ ಪವಿತ್ರಾತ್ಮರ ಫಲ ಅಂದರೆ ಏನು? ಪವಿತ್ರಾತ್ಮರನ್ನ ಈಗ ನಾವು ದೇವ ಜನರಾಗಿರ್ತಕ್ಕಂಥ ನಾವುಗಳು, ದೇವರ ಮಕ್ಕಳಾಗಿರ್ತಕ್ಕಂಥ ನಾವುಗಳು ಈ ಪವಿತ್ರಾತ್ಮರನ್ನ ಪಡೆದುಕೊಂಡಾಗ ಯಾವ ರೀತಿ ಜೀವಿಸುವುದು, ಹೇಗೆ ಜೀವಿಸುವುದು ಎಂಬುದರಾಗಿ ಈ ಬೈಬಲ್ ವಚನಗಳ ಮುಖಾಂತರ, ಉದಾಹರಣೆಗಳ ಮುಖಾಂತರ ನಾವು ಈ ಸಮಯದಲ್ಲಿ ತಿಳಿದುಕೊಳ್ಳೋಣ. ಪ್ರಿಯ, ಮೊದಲನೇದಾಗಿ ನಾವು ಈ ಪವಿತ್ರಾತ್ಮರು ನಮ್ಮ ಒಳಗಡೆ ಅಥವಾ ನಮ್ಮಲ್ಲಿ ಜೀವಿಸುವಾಗ ನೋಡಿ, ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ನಾವು ನೋಡ್ತೀವಿ 7ನೇ ಅಧ್ಯಾಯ 54ರಿಂದ ಇರ್ತಕ್ಕಂಥ ವಚನಗಳನ್ನ ನಾವು ಮನೆಯಲ್ಲಿ ಓದ್ಕೊಳ್ಳಿ ಒಂದ್ಸಲ. ಯಾಕೆಂದ್ರೆ ಅಲ್ಲಿ ತುಂಬಾ ಚೆನ್ನಾಗಿ ಪ್ರೇಷಿತರು ಅಲ್ಲಿ ಬರೆಯಲ್ಪಟ್ಟಲಾಗಿದೆ. ಯಾಕೆಂತ ಹೇಳಿದ್ರೆ ನೋಡಿ ಪ್ರಿಯರೇ, ಈ ಒಂದು ಪ್ರೇಷಿತರ ಕಾರ್ಯಕಲಾಪಗಳು 7ನೇ ಅಧ್ಯಾಯ 54ನೇ ವಚನದಲ್ಲಿ ಹುತಾತ್ಮನಾದ ಸ್ತೆಫಾನ, ಒಬ್ಬ ಸ್ತೆಫಾನನ ಬಗ್ಗೆ ಇಲ್ಲಿ ಬರೆಯಲ್ಪಟ್ಟಿದೆ. ನೋಡಿ, ಒಬ್ಬ ಸ್ತೆಫಾನನನ್ನು ಈ ವಾಕ್ಯಗಳನ್ನು ಓದ್ತೀನಿ, ಕೇಳಿಸ್ಕೊಳ್ಳಿ. ಸ್ತೆಫಾನನ ಮಾತುಗಳನ್ನು ಕೇಳಿದ ನ್ಯಾಯಸಭೆಯ ಸದಸ್ಯರು ಅವರ ಮೇಲೆ ಕೋಪೋದ್ರುತರಾದರು, ಕಟಕಟನೆ ಹಲ್ಲು ಕಡಿದರು. ಆದರೆ ಸ್ತೆಫಾನನು ಪವಿತ್ರಾತ್ಮ ಭರಿತನಾಗಿ ಸ್ವರ್ಗದತ್ತ ಕಣ್ಣೆತ್ತಿ ನೋಡಿ ದೇವರ ಮಹಿಮೆಯನ್ನು ಅವರ ಬಲಪಾರ್ಶ್ವದಲ್ಲಿ ನಿಂತಿರುವ ಯೇಸುವನ್ನ ಕಂಡು, ಇಗೋ ಆಕಾಶವು ತೆರೆದಿದೆ, ನರಪುತ್ರನು ದೇವರ ಬಲಪಾರ್ಶ್ವದಲ್ಲಿ ನಿಂತಿರುವುದನ್ನು ನಾನು ನೋಡುತ್ತಿದ್ದೇನೆ ಎಂದನು. ಇದನ್ನು ಕೇಳಿದ ನ್ಯಾಯಸಭೆಯ ಸದಸ್ಯರು ಆರ್ಭಟಿಸಿದರು, ಕಿವಿಗಳನ್ನು ಮುಚ್ಚಿಕೊಂಡರು, ಭರದಿಂದ ಅವನತ್ತ ಧಾವಿಸಿದರು, ಪಟ್ಟಣದಿಂದ ಹೊರಕ್ಕೆ ದಬ್ಬಿ ಆತನ ಮೇಲೆ ಕಲ್ಲು ತೂರಿದರು. ಸಾಕ್ಷಿ ಕೊಟ್ಟವರು ತಮ್ಮ ಬಟ್ಟೆಗಳನ್ನು ತರುಣ ಸೌಲನ ವಶದಲ್ಲಿ ಇಟ್ಟಿದ್ದರು. ಅವರು ತನ್ನ ಮೇಲೆ ಕಲ್ಲು ಬೀರುತ್ತಿದ್ದಾಗ ಸ್ತೆಫಾನನು, ಪ್ರಭು ಯೇಸುವೆ, ನನ್ನ ಆತ್ಮವನ್ನ ಸ್ವೀಕರಿಸಿ ಎಂದು ಪ್ರಾರ್ಥಿಸಿದನು. ಅನಂತರ ಮೊಣಕಾಲೂರಿ, ಪ್ರಭು, ಈ ಪಾಪವನ್ನು ಇವರ ಮೇಲೆ ಹೊರಿಸಬೇಡಿ ಎಂದು ಧ್ವನಿಯೆತ್ತಿ ಹೇಳುತ್ತಾ ಪ್ರಾಣ ಬಿಟ್ಟನು. ಸೌಲನು ಸ್ತೆಫಾನನ ಕೊಲೆಗೆ ಸಮ್ಮತಿಸಿದನು. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಇವತ್ತು ಸ್ತೆಫಾನ ಎಂಬ ಒಬ್ಬ ಮನುಷ್ಯ ದೇವರ ಬಗ್ಗೆ, ಯೇಸುವಿನ ಬಗ್ಗೆ ಸಾರಲ್ಪಡುತ್ತಿರುವಾಗ ಸೌಲನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆತನ
ಮುಂದೆಯೇ ಸ್ತೇಫನನನ್ನ ಕಲ್ಲೆಸೆದು ಕೊಳ್ಳುವಂತೆ ಆಜ್ಞೆ ಮಾಡ್ತಾನೆ. ಸ್ತೇಫನನ ಒಂದು ಕೊಲೆಗೆ ಸೌಲನು ಒಪ್ಪಿಕೊಳ್ಳುತ್ತಾನೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಸ್ತೇಫನನನ್ನು ಯೇಸುವಿನ ಬಗ್ಗೆ ಕುರಿತು ಮಾತನಾಡುತ್ತಿದ್ದ ಸಭೆಯಲ್ಲಿ, ಯೇಸುವಿನ ಕುರಿತು ಮಾತನಾಡುವಾಗ ಅಧಿಕಾರವನ್ನ ಪಡೆದುಕೊಂಡಿದ್ದ ಸೌಲನು ಯಾರೆಲ್ಲ ಯೇಸುವಿನ ನಾಮದಲ್ಲಿ ಯಾರೆಲ್ಲ ಪ್ರಬೋಧನೆ ಮಾಡ್ತಾರೋ, ಯಾರೆಲ್ಲ ಯೇಸು ನಾಮ ಹೇಳಿ ಪ್ರಾರ್ಥಿಸುತ್ತಾರೋ ಅವರಿಗೆ ಕಠಿಣವಾದ ಶಿಕ್ಷೆಯನ್ನ ಕೊಡುವಂತ ಒಂದು ಅಧಿಕಾರವನ್ನು ಸೌಲನು ಪಡೆದುಕೊಂಡಿದ್ದನು. ಇದರಿಂದಾಗಿ ಸ್ತೇಫನನು ಅನೇಕ ಯೇಸುವಿನ ಬಗ್ಗೆ ಅನೇಕ ಸಾರಿ ಅವನು ಸಾರಿ ಹೇಳುತ್ತಿದ್ದ. ಯಾಕೆಂತ ಹೇಳಿದ್ರೆ ಆತನಲ್ಲಿ ಪವಿತ್ರಾತ್ಮರು ತುಂಬಿದ ಕಾರಣ ಆತ ಯೇಸು ಯಾವ ರೀತಿ ಜೀವಿಸಿದ್ರೋ ಆ ರೀತಿಯಾಗಿ ಜೀವಿಸಲಿಕ್ಕೆ ಪ್ರಾರಂಭ ಮಾಡಿದ. ಯೇಸುವಿನ ಬಗ್ಗೆ ಶುಭ ಸಮಾಚಾರವನ್ನ ಜನರಿಗೆ ಹಂಚುತ್ತಿದ್ದ. ಇದನ್ನು ಕೇಳಿದ ಸೌಲನು ಆತನನ್ನ ಕೊಲ್ಲುವಂತೆ ಆಜ್ಞೆ ಮಾಡಿದ. ಇಲ್ಲಿ ನೋಡಿ, ದೇವರ ವಾಕ್ಯ ಹೇಳುತ್ತೆ, 55ನೇ ಅಧ್ಯಾಯ ಹೇಳುತ್ತೆ, ಆದರೆ ಸ್ತೇಫನನು ಪವಿತ್ರಾತ್ಮ ಭರಿತನಾಗಿ ಸ್ವರ್ಗದತ್ತ ಕಣ್ಣೆತ್ತಿ ನೋಡಿ ದೇವರ ಮಹಿಮೆಯು ಅವರ ಬಲಪಾರ್ಶ್ವದಲ್ಲಿ ನಿಂತಿರುವುದನ್ನು ಯೇಸುವನ್ನ ಕಂಡು, ಇಗೋ ಆಕಾಶವು ತೆರೆದಿದೆ, ನರಪುತ್ರನು ದೇವರ ಬಲಪಾರ್ಶ್ವದಲ್ಲಿ ನಿಂತಿರುವುದನ್ನು ನಾನು ನೋಡುತ್ತಿದ್ದೇನೆ ಎಂದನು. ಇದನ್ನು ಕೇಳಿದ ಆ ಫರಿಸಾಯರು ನ್ಯಾಯಸಭೆಯ ಸದಸ್ಯರೆಲ್ಲ ಇನ್ನು ಹೆಚ್ಚಾಗಿ ಆರ್ಭಟಿಸಿದರು. ತದನಂತರ ಇವನನ್ನು ಕೊಲ್ಲಬೇಕಂತೇಳಿ ಅವನ ಮೇಲೆ ಕಲ್ಲುಗಳನ್ನ ಬೀಸುತ್ತಾ ಸ್ತೇಫನನ್ನ ಫುಲ್ಲು ಕಲ್ಲಿಂದ ಹೊಡೆದು ಸಾಯಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆತನ ಒಂದು ಸಾವಿನ ಪರಿಸ್ಥಿತಿಯಲ್ಲೂ ಸ್ತೇಫನನ್ನು ಹೇಳ್ತಾನೆ, ಪ್ರಭು ಯೇಸುವೆ, ನನ್ನ ಆತ್ಮವನ್ನ ಸ್ವೀಕರಿಸು ಎಂದು ಪ್ರಾರ್ಥಿಸಿದನು. ಅನಂತರ ಮೊಣಕಾಲೂರಿ, ಪ್ರಭು ಈ ಪಾಪವನ್ನ ಇವರ ಮೇಲೆ ಹೊರಿಸಬೇಡಿ ಎಂದು ಧ್ವನಿ ಎತ್ತಿ ಪ್ರಾಣವನ್ನ ಬಿಡ್ತಾರೆ. ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿರೋ ಒಂದು ವಿಷಯ ಅಂತ ಹೇಳಿದ್ರೆ, ಸ್ತೇಫನನು ಪವಿತ್ರಾತ್ಮ ಭರಿತನಾಗಿದ್ದ. ಆತನಲ್ಲಿ ಪರಿಶುದ್ಧ ಆತ್ಮರು ಇದ್ದ ಕಾರಣ ಆತ ಒಂದು ಮಾತನ್ನು ಹೇಳ್ತಾನೆ, ಇವರ ಮೇಲೆ ಯಾವ ತಪ್ಪನ್ನು ಪ್ರಭು ಹೊರಿಸಬೇಡಿ, ಇವರೇನ್ ಮಾಡ್ತಾ ಇದಾರೆ ಅಂತ ಇವರಿಗೆ ಗೊತ್ತಿಲ್ಲ, ಇವರನ್ನು ಕ್ಷಮಿಸಿರಿ. ಪ್ರಿಯರೇ, ಒಂದು ವೇಳೆ ಈ ಸ್ತೇಫನನ ಜೀವನಕ್ಕೆ ಆದಂತ ಪರಿಸ್ಥಿತಿಯು ಈಗಿನ ಜನರೇಷನ್ ಅಲ್ಲಿ ನಮಗೆ ಏನಾದ್ರೂ ಆಯ್ತು ಅಂತ ಹೇಳಿದ್ರೆ ಖಂಡಿತವಾಗಿ ನಾವು ಕ್ಷಮಿಸ್ತೀವ? ಈಗ ಸ್ತೇಫನನು ಅದನ್ನು ಕ್ಷಮಿಸ್ತಿದ್ದಾನೆ ಅಂತ ಹೇಳಿದ್ರೆ ಖಂಡಿತವಾಗಿ ಪವಿತ್ರಾತ್ಮರು ಆತನಲ್ಲಿ ಇದ್ದಾರೆ. ಇವತ್ತು ನನ್ನಲ್ಲಿ ಪರಿಶುದ್ಧ ಆತ್ಮರು ಇದ್ದಾರೆ ಅಂತ ನಾವು ಹೇಳ್ಕೊಳ್ತಾ ಇದ್ದೀವಿ, ಆದರೆ ಯೇಸು ಜೀವಿಸಿದಂತೆ ನಾನು ನಿನ್ನ ಜೀವಿಸ್ತಾ ಇಲ್ಲ. ಯೇಸು ಜೀವಿಸಿದ ಹಾಗೆ ನಾನು ಇನ್ನು ಜೀವಿಸ್ತಾ ಇಲ್ಲ ಅಂತ ಹೇಳಿದ್ಮೇಲೆ ನನ್ನ ಒಳಗಡೆ ಪವಿತ್ರಾತ್ಮರು ಇಲ್ಲ. ಇವತ್ತು ನಾನು ಕ್ಷಮಿಸ್ಲಿಕ್ಕಾಗುತ್ತೆ, ಒಬ್ಬರನ್ನ ಪ್ರೀತಿ ಮಾಡ್ಲಿಕ್ಕಾಗುತ್ತೆ, ನನ್ನ ವಿರೋಧಿಯನ್ನ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಪವಿತ್ರಾತ್ಮರು ನಿನ್ನೊಳಗಡೆ ನೆಲೆಸಿದ್ದಾರೆ. ಆ ಪರಿಶುದ್ಧ ಆತ್ಮರ ಕಾರ್ಯಗಳೇನು, ಅದರ ಫಲಗಳೇನು ಅಂತ ಹೇಳಿದ್ರೆ ಯೇಸು ಜೀವಿಸಿದಂತೆ ನಾನು ನಿನ್ನ ಜೀವಿಸಬೇಕು. ಯಾಕೆಂದ್ರೆ ಈಗ ಸ್ತೇಫನನ ಒಳಗಡೆ ಯೇಸು ಇದ್ದ ಕಾರಣ ಆತ ಆ ಜನರನ್ನ ಯಾರೆಲ್ಲ ಕಲ್ಲೆಸೆದು ಕೊಲೆ ಮಾಡಿದ್ರು ಆತನನ್ನ ಕ್ಷಮಿಸ್ಲಿಕ್ಕೆ ಆಯಿತು, ಆತನನ್ನ ಪ್ರೀತಿ ಮಾಡ್ಲಿಕ್ಕಾಯಿತು. ಯೇಸುವಿನ ಬಳಿ ಸ್ತೇಫನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಇವರ ಪಾಪವನ್ನು ಇವರ ಮೇಲೆ ಹೊರಿಸಬೇಡಿ ಪ್ರಭು, ಇವ್ರೇನು ಮಾಡ್ತಿದ್ದಾರೆ ಇವ್ರಿಗೆ ಗೊತ್ತಿಲ್ಲ ಎಂದು ಪ್ರಾರ್ಥನೆ ಮಾಡ್ತಾನೆ. ಅದು ಪ್ರಿಯರೇ ನಿಜವಾದ ಪ್ರೀತಿ, ಅದು ಪವಿತ್ರಾತ್ಮರು ಕೊಡುವಂತ ಒಂದು ಪ್ರೀತಿ. ಈ ಪ್ರೀತಿಯ ಗುಣಗಳು ನಮ್ಮಲ್ಲಿ ತುಂಬಿಕೊಳ್ಬೇಕು. ಇದೇ ಪವಿತ್ರಾತ್ಮರ ಒಂದು ಫಲ ಆಗಿರ್ಬೇಕು ಪ್ರಿಯರೇ. ನಾವು ನೋಡ್ತೀವಿ, ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋದಾದ್ರೆ ಲೂಕನು ಬರೆದ ಶುಭ ಸಂದೇಶದಲ್ಲಿ ಇನ್ನು ಚೆನ್ನಾಗಿ ಇಲ್ಲಿ ದೇವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಲೂಕನು ಬರೆದ ಶುಭ ಸಂದೇಶ 10ನೇ ಅಧ್ಯಾಯ 33ನೇ ವಚನ ಹೇಳುತ್ತೆ, ಅಲ್ಲಿ ಸಮರಿಯದ ಬಗ್ಗೆ ಒಂದು ಒಳ್ಳೆ ಸಾಮರ್ಥ್ಯನ ದೇವರು ನಮಗೆ ತಿಳಿಸ್ಕೊಡ್ತಾರೆ. ನೋಡಿ, ಆ ಒಂದು ಸಮರಿಯತನನ್ನ ಚೆನ್ನಾಗಿ ಹೊಡೆದು ಬಡಿದು ಅಲ್ಲಿ ಬಿಸಾಕಿ ಹೋಗಿರ್ತಾರೆ ಒಂದು ಜಾಗದಲ್ಲಿ. ಆದ್ರೆ ಅಲ್ಲಿ ಒಬ್ಬ ಯಾಜಕ ಅದೇ ಮಾರ್ಗವಾಗಿ ಹೋಗುತ್ತಿದ್ದಾಗ ಆತನನ್ನ ನೋಡಿ ಹಾಗೆಯೇ ಹೋಗ್ತಾನೆ. ಅದೇ ರೀತಿ ಒಬ್ಬ ಲೇವಿಯನ್ನು ಆ ಸ್ಥಳಕ್ಕೆ ಬರ್ತಾನೆ, ಆ ಲೇವಿಯನ್ನು ಕೂಡ ಅದೇ ನೋಡ್ಬಿಟ್ಟು ಹಾಗೆ ಸುಮ್ಮನೆ ಹೊರಟೋಗ್ತಾನೆ. ಆದ್ರೆ ಇಲ್ಲಿ ಒಬ್ಬ ಸಮಾರ್ಯದವನು ಅಲ್ಲಿಗೆ ಬಂದಾಗ ಅವನನ್ನು
ಕಂಡು ಕನಿಕರಗೊಂಡು ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಿಗೆ ಎಣ್ಣೆಯನ್ನ ದ್ರಾಕ್ಷರಸವನ್ನು ಹಚ್ಚಿ ಅವುಗಳಿಗೆ ಬಟ್ಟೆ ಕಟ್ಟಿದ. ಬಳಿಕ ಅವನನ್ನು ತನ್ನ ಸ್ವಂತ ವಾಹಕ ಪಶುವಿನ ಮೇಲೆ ಹತ್ತಿಸಿಕೊಂಡು ಒಂದು ಛತ್ರಕ್ಕೆ ಕರೆದುಕೊಂಡು ಹೋಗಿ ಆರೈಕೆ ಮಾಡಿದ. ಪ್ರೈಸ್ ದಿ ಲಾರ್ಡ್. ನೋಡಿ, ದೇವರ ಆತ್ಮವನ್ನು ಹೊಂದಿರತಕ್ಕಂತ ಈ ಗುಡ್ ಸಮಾರಿಯತನ್ ಇವನು ಮಾಡಿದ ಕೆಲಸ ಏನು? ಆತನನ್ನು ನೋಡ್ತಾನೆ, ಕನಿಕರ ಪಡ್ತಾನೆ, ಗಾಯಗಳಿಗೆ ಔಷಧಿ ಹಾಕ್ತಾನೆ, ಎಣ್ಣೆ ಹಚ್ತಾನೆ. ಆತನ ಒಂದು ಪಶುವಿನ ಮೇಲೆ, ವಾಹನದ ಮೇಲೆ ಆತನನ್ನು ಕರೆದುಕೊಂಡು ಹೋಗಿ ಒಂದು ಸ್ಥಳದಲ್ಲಿ ಬಿಟ್ಟು ಆತನನ್ನು ಆರೈಕೆ ಮಾಡಿ, ಇನ್ನೂ ಹೆಚ್ಚು ಹಣ ಬೇಕಾದರೆ ಮತ್ತೆ ಹಿಂತಿರುಗಿ ಬಂದು ನಾನು ಕೊಡುತ್ತೇನೆ ಅಂತ ಹೇಳಿ ಆತನನ್ನ ಒಂದು ಛತ್ರಕ್ಕೆ ಸೇರಿಸಿ ಆತನ ಸೌಕರ್ಯವನ್ನ ಆತ ಮಾಡ್ತಾನೆ. ನೋಡಿ, ಪವಿತ್ರಾತ್ಮರು ಒಬ್ಬ ಮನುಷ್ಯನಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಈ ರೀತಿಯ ಗುಣಗಳನ್ನ ನಾವು ಬೆಳೆಸ್ಕೊಂಡಿರ್ತೀವಿ. ಸಹಾಯ ಮಾಡೋದಾಗ್ಲಿ. ನೋಡಿ, ಯಾಜಕ ಏನ್ ಮಾಡ್ದ? ಆತನನ್ನ ಬಲಿಸ್ಕೊಂಡು ಹೋಗ್ಬಿಟ್ಟ. ಹಾಗೆ ಲೇವಿ ಕೂಡ ಅದೇ ಮಾರ್ಗವಾಗಿ ಹೋದ. ಅಲ್ಲೇ ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ, ಅವರಲ್ಲಿ ಪವಿತ್ರಾತ್ಮರು ಇಲ್ಲ. ಒಂದು ವೇಳೆ ಪವಿತ್ರಾತ್ಮರು ಇದ್ದಿದ್ರೆ ಆತನಿಗೆ ಯಾರಲ್ಲಿ ಒಡೆದು ಬಡಿದು ಬಿಸಾಕಿ ಹೋಗಿದ್ರೋ ಆ ವ್ಯಕ್ತಿಯನ್ನ ಅವರು ಪ್ರೀತಿ ಮಾಡ್ತಾ ಇದ್ರು. ಈಗ ನನ್ನಲ್ಲಿ ಪವಿತ್ರಾತ್ಮರು ಇದ್ದಾರೆ ಅಂತ ನಾವು ಆ ಕೆಲಸವನ್ನು ಮಾಡಬೇಕು. ಇದರಿಂದ ನಮ್ಗೆ ಗೊತ್ತಾಗುತ್ತೆ ದೇವರ ಆತ್ಮ ನಮ್ಮ ಒಳಗಡೆ ಇದೆ, ದೇವರ ಪರಿಶುದ್ಧ ಆತ್ಮರು ನಮ್ಮ ಒಳಗಡೆ ಇದ್ದಾರೆ ಅಂತ. ಪ್ರಿಯರೇ, ಈ ಮುಂಜಾನೆಯ ಸಮಯದಲ್ಲಿ ದೇವರು ನಮಗೆ ಈ ಪವಿತ್ರಾತ್ಮರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸೋಣ. ಯಾಕೆಂತ ಹೇಳಿದ್ರೆ ಅಲ್ಲಿ ಯೇಸು ಸ್ವಾಮಿ ಹೇಳಿದ್ರೆ, ನಿಮ್ಮ ಶತ್ರುಗಳನ್ನ ನೀವು ಪ್ರೀತಿ ಮಾಡಿ. ಇವತ್ತು ನನ್ನ ಶತ್ರುವನ್ನ ನಾನು ಪ್ರೀತಿ ಮಾಡಕ್ ಆಗದೆ ಇದ್ಮೇಲೆ ನಾವು ದೇವರ ಒಂದು ಸಾನ್ನಿಧ್ಯದಲ್ಲಿ ಇದ್ದು ವೇಸ್ಟ್ ಅಂತ ಹೇಳ್ಬಹುದು. ನನ್ನ ಒಳಗಡೆ ಯೇಸು ಇದ್ದಾರೆ ಅಂತ ಹೇಳ್ತಾ ಇದ್ದೀವಿ, ಆದ್ರೆ ನಮ್ಮ ಶತ್ರುಗಳನ್ನ ನಾವು ಪ್ರೀತಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ತೀರ್ಮಾನವನ್ನ ತೆಗೆದುಕೊಳ್ಳೋಣ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ತಂದೆಯಾದ ದೇವರೇ, ಈ ಮುಂಜಾನೆ ಸಮಯದಲ್ಲಿ ಯಾರೆಲ್ಲ ಈ ದೇವರ ವಾಕ್ಯವನ್ನ ಕೇಳ್ತಾ ಇದ್ದಾರೋ ಅವರ ಜೀವಿತದಲ್ಲಿ ಬದಲಾವಣೆಗಳು ಉಂಟಾಗಲಿ ಅಪ್ಪ. ಅವರು ಕೇಳುವಾಗ ಅವರ ಸ್ನೇಹಿತರು, ಅವರ ಕುಟುಂಬದಲ್ಲಿ ಅವರ ತಂದೆ ತಾಯಿಗಳು, ಗಂಡ ಹೆಂಡತಿ ಯಾರೆಲ್ಲ ಒಂದು ಸಮಸ್ಯೆದಲ್ಲಿ ಇದ್ದಾರೋ, ಪ್ರೀತಿ ಮಾಡದೇ ಇರ್ತಕ್ಕಂಥ ಮನುಷ್ಯರಿದ್ದಾರೋ ಅವರು ಈ ಸಮಯದಲ್ಲಿ ಅವರನ್ನ ಪ್ರೀತಿ ಮಾಡುವಂತಾಗಲಿ, ಕ್ಷಮಿಸುವಂತಾಗಲಿ, ಪವಿತ್ರಾತ್ಮರು ಅಲ್ಲಿ ಕಾರ್ಯ ಮಾಡುವಂತಾಗಲಿ. ಯಾಕೆಂತ ಹೇಳಿದ್ರೆ ನಾವೆಲ್ಲರೂ ಕೂಡ ದೇವರ ಮಕ್ಕಳು. ಯೇಸು ಸ್ವಾಮಿ ಪ್ರೀತಿಸಿದ ಹಾಗೆ ನಾವು ಪ್ರೀತಿಸಬೇಕು, ಯೇಸು ಸ್ವಾಮಿ ಕ್ಷಮಿಸಿದ ಹಾಗೆ ನಾವು ಕ್ಷಮಿಸಬೇಕು. ಇದೇ ನಮ್ಮ ಒಂದು ಮನುಷ್ಯನ ಜೀವನ ಆಗ್ಬೇಕು ಪ್ರಿಯರೇ. ಯೇಸು ಕ್ರಿಸ್ತರು ಇದನ್ನೇ ಬಯಸೋದು. ಅದಕ್ಕಾಗಿ ಯೇಸು ಸ್ವಾಮಿ ನಮ್ಮನ್ನ ಅನಾಥರನ್ನಾಗಿ ಬಿಡದೆ ಅವರ ಪವಿತ್ರಾತ್ಮರನ್ನ ನಮಗೆ ಉಚಿತವಾಗಿ ವರದಾನವಾಗಿ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಈ ಒಂದು ನಿಮಿಷ ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ನೀವು ಈ ಪವಿತ್ರಾತ್ಮರನ್ನ ನಮಗೆ ಉಚಿತವಾಗಿ ವರದಾನವಾಗಿ ಕೊಟ್ಟಿದ್ದೀರಾ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇನೆ ದೇವ. ನಾವು ಕೂಡ ಪರಿಶುದ್ಧತೆಯ ಜೀವನವನ್ನು ನಡೆಸಬೇಕು. ಅದಕ್ಕೆ ಮಾರ್ಗದರ್ಶಿಯಾಗಿ ನಿಮ್ಮ ಪವಿತ್ರಾತ್ಮರು ನಮ್ಮೊಬ್ಬರನ್ನು ನಡೆಸಬೇಕೆಂದು ತಂದೆಯಾದ ದೇವರೇ, ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಾ ಬೇಡಿಕೊಳ್ಳುತ್ತೇನೆ, ಜೀವವುಳ್ಳ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು.